ನೀನು ಮದುವೆ ಮಾಡಿಕೊಂಡು ಬೆಟ್ಟದ ಹುಲಿ ಕಾಡಿನ ವೀರನಾದ ನಿನ್ನ ಹೆಂಡತಿ ಮಾಡಿಕೊಳ್ಬೇಕೆಂಬ ಆಸೆನ? What is your name? My name is Renuka. Renuka? Very very sweet name. Renuka, तू नहीं जानते. My name is Agnida. Hey, ನೀನು ಅಗ್ನಿ ದೇವನಾದ್ರೇನು ಅಗ್ನಿ ಶಾಮಕ ದಳನಾದ್ರೇನು ನಾನೇನು ನಿನ್ನೇನು ಮದುವೆ ಆಗಲು ನಿಂತಿಲ್ಲ. ಮದುವೆ? ಹತ್ತು ಗಬ್ಬನ ಕೈ ಹಿಡಿದು ತಿರುಗಾಡಿ ಹರಿಗಾಡಿ ಬರುವ ನಿಮ್ಮಂತ ಬಣ್ಣದ ಹೆಣ್ಣುಗಳ ಮದುವೆ ಆಗುವ ಅವಶ್ಯಕತೆ ನನಗಿಲ್ಲ. ಮತ್ತೆ ನಿನಗೆ ಯಾವ ತರ ಹೆಣ್ಣು ಬೇಕು? ಮೈ ತುಂಬ ಸೀರೆ ತರುವ, ಹಣೆ ತುಂಬ ಕುಂಕುಮ ಇಡುವ, ಪಕ್ಕ ಭಾರತ ನಾರಾಗಿರ್ಬೇಕು. ಪಕ್ಕ ಭಾರತ ನಾರಿ ಅಂದ್ರೆ ನೀನು ಎಲ್ಲರ ತಾಯ ನುಡಿಗಾರು ನಿನಗೆ ಅರ್ಥವಾಗುವೆ. ಹೌದ ಮೂರ್ದ ಬಟ್ಟೆ ಹಾಕಿಕೊಂಡು ಒಬ್ಬನ ಜೊತೆಯಲ್ಲಿ ಕಾರ್ಯ ನಡೆಸುತ್ತಾರೆ. ಮತ್ತೇನ ಮತ್ತೊಬ್ಬನ ಜೋಡಿ ಹರಿಗಾಡಿ ಸಂಜೆ ಆಗುತ್ತಿದ್ದಂತೆ ಮತ್ತೊಬ್ಬನ ಜೋಡಿ ಮಲಗಿ ಬರುವ ನಿಮ್ಮಂತ ಶ್ರೀಮಂತರ ಹುಡುಗಿರಿಗೆ ಏನು ಗೊತ್ತು? ಭಾರತ ನಾರೇ ಗರ್ತಿದ್ದದ್ದು. ನೀನು ಹೀಗೆ ಸೊಕ್ಕಿನಿಂದ ಮಾತನಾಡಿದ್ರೆ ನಿನ್ನ ಪರಿಣಾಮ ನಾಟಗಿರೋದಿಲ್ಲ. ಮೇಲಾಗಿ ನಮ್ಮನ ವಿಷಯ ನಿನ್ಗಿನ್ನು ಗೊತ್ತಿಲ್ಲ. ಅವನಾದ ಸೂರ ನಿಮ್ಮ ಅಣ್ಣ. ಸುತ್ತಲ ಹರಿಗಳಿಗೆ ಸುಬೇದಾರ ಈ ಊರ ಶ್ರೀಮಂತ ದೇಸಾಯಿ ಗೌಡ. ಹಾಗಾದ್ರೆ ಇಲ್ಲಿ ನಿನ್ನ ಶೀಲ ಹರಣವಾಗಲೇಬೇಕು. ಅಗ್ನಿದೇವ, ಏನು ಮಾತನಾಡ್ತಾ ಇರುವೆ ನೀನು? ನಿನ್ನಂತ ಬಂದ ಶ್ರೀಮಂತರೇ ನಮ್ಮ ಸಂಸಾರವನ್ನು ಸರ್ವನಾಶ ಮಾಡಿದ್ದಾರೆ. ನಿನ್ನಂತ ಶ್ರೀಮಂತರಿಗೆ ಬುದ್ಧಿ ಕಲಿಸೋದೆಂದರೆ ನನಗೆ ತುಂಬಾ ಇಷ್ಟ. ಹೌದನಕ್ಕ? ಅಗ್ನಿದೇವ, ನನ್ನನ್ನು ಕ್ಷಮಿಸಿಬಿಡು. ನನ್ನನ್ನು ಏನು ಮಾಡಬೇಡ. ಹಾಗಾದ್ರೆ ಒಂದು ಹಾಡಾಡು. ನನಗೆ ಆಡಲಿಕ್ಕೆ ಬರುವುದಿಲ್ಲ. ಹಾಡಿದರೆ ನಿನ್ನನ್ನು ಬಿಡುತ್ತೇನೆ. ಎಲ್ಲದಿದ್ದರೆ ನಿನ್ನನ್ನು ರೇಪ್ ಮಾಡಿ ಮಾಡುತ್ತೇನೆ. ಮುಟ್ಟಾಳನ ಕೈಯಿಂದ ಪಾರಾಗಬೇಕಂದ್ರೆ ಇವನು ಹೇಳಿದಂತೆ ಕೇಳಿ ಪಾರಾಗಲೇಬೇಕು. ಆಯ್ತು, ನಿಮ್ಮ ಇಷ್ಟದಂತೆ ಆಡುತ್ತೇನೆ. ಪ್ರೀತಿಯೇ I love you.
ಶೀಲಗೆಡಿಸದೆ ಹಾಗೆ ಬಿಟ್ಟಿಲ್ಲ. ಯಾಕೆ? ಶ್ರೀಮಂತ ಹೆಣ್ಣಿನ ಮೇಲೆ ಕರುಣೆ ಕನಿಕರ ಬಂದಿದೆ. ನೋಡು ರೇಣುಕಾ, ನನ್ನ ಜೀವನದಲ್ಲಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಅಸಭ್ಯವಾಗಿ ನಡೆದುಕೊಂಡವನಲ್ಲ. ಹೆಣ್ಣು ಜಗದ ಕಣ್ಣನ್ನು ತಿಳಿದವನು ನಾನು. ಆದ್ರೆ ಇಲ್ಲೋಕ ನನ್ನ ತಂದೆ ತಾಯಿಯ ನೆನಪು ನನಗೆ ಬಂದ ಕೋಪನೇ ತಾಳ್ಮನೆ ಇಲ್ಲದೆ ಈ ತರ ನಡೆದುಕೊಂಡೆ. ರೇಣುಕಾ, ನನ್ನನ್ನು ಕ್ಷಮಿಸಿಬಿಡು, ನಾನು ಬರುತ್ತೇನೆ. ಏನಿದು ವಿಚಿತ್ರ? ಶೀಲಗೆಡಿಸುತ್ತೇನೆಂದು ನನ್ನನ್ನು ಹೊತ್ತುಕೊಂಡು ಹೋಗಿ ಶೀಲಗೆಡಿಸದೆ ಹಾಗೆ ಬಿಟ್ಟನಲ್ಲ. ಯಾರಿಗೂ ಇವನ ತಂದೆ ತಾಯಿಗಳನ್ನು ಕೊಂದವರು. ಅದೆಲ್ಲ ನನಗೆ ಒಟ್ಟಿನಲ್ಲಿ ನನ್ನ ಶೀಲ ಉಳಿತಲ್ಲ, ಅಷ್ಟೇ ಸಾಕು. ದೇವ ರಾಮಲಿಂಗೇಶ್ವರ, ಬಡ ರೈತರಾದ ನಮ್ಮನ್ನು ಕೈ ಹಿಡಿದು ಕಾಪಾಡಿ TCS ಮುಗಿಸಿ ಶಿಕ್ಷಕ ಇಂಟರ್ವ್ಯೂಗೆಂದು ಹೋದ ನನ್ನ ಸಹೋದರನನ್ನು ಒಳ್ಳೆ ಶಿಕ್ಷಕನಾಗಿ ಮಾಡಿ ನನ್ನ ಎರಡನೇ ತಮ್ಮ ಸಹೋದರ ಜಮದಗ್ನಿಯನ್ನು ಒಳ್ಳೆ ಈ ಸಮಾಜಕ್ಕೆ ಒಳ್ಳೆ ಮಾದರಿಯಾಗುವಂತೆ ಮಾಡಿ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಈ ನಮ್ಮ ಸುಂದರ ಸಂಸಾರವನ್ನು ಸುಗಮ ಸಂತೋಷದಿಂದ ತೇಲಾಡುವಂತೆ ಮಾಡುತ್ತದೆ ರಾಮಲಿಂಗೇಶ್ವರ. ಶಬರಿ, ದೇವಿ ಪೂಜೆ ಮುಗಿಸಿ ದೇವಿಯಲ್ಲಿ ಬೇಡಿಕೊಂಡು ಬಂದಿಯಾ? ಹೌದು ಸಭೆ, ಆ ದೇವಿ ಪೂಜಿಸಿ ಈಗದರೆ ಬಂದೆ. ಇರಲಿ, ಪ್ರಸಾದ ತೆಗೆದುಕೊಳ್ಳಿ. ಶಬರಿ, ಆ ದೇವಿ ಸನ್ನಿಧಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆ? ನನ್ನ ಗಂಡನ ಎರಡು ಕಣ್ಣ ಇಟ್ಟುವ, ನನ್ನ ಮೈದನ ಚೆನ್ನಾಗಿಟ್ಟು ಒಬ್ಬ TCS ಓದ್ರುವ ಹಾಗೂ ನನ್ನ ಮೈದ ಚಂದ್ರಗ್ನಿಯನ್ನು ಆದರ್ಶ ಜಂಟಿಯಾಗಿ ಬಾಳಲಿ, ನನ್ನ ಗಂಡನ ಎಳೆಮೆ ಬೆಳೆಯಲೆಂದು ಆ ದೇವರ ಹತ್ರ ಕೇಳಿಕೊಂಡು ಬಂದೆ. ಮೆಚ್ಚಿದ ಶಬರಿ ನಿನ್ನ ಹೃದಯವಂತಿಗೆ ಮಾತಿಗೆ. ನೀನೇನು ಆ ದೇವಿಯನ್ನು ಬೇಡಿಕೊಂಡು ಬಂದೆ, ಆದರೆ ಯಾಕೆ ಸ್ವಾಮಿ? ಆದರೆ ಎಂಬ ಮಾತೇಕೆ ನಿಮ್ಮ ಬಾಯಿಗೆ? ತಂದೆ ತಾಯಿಗಳಿಲ್ಲ ತಬ್ಬಿಲಗಾದ ನನ್ನ ತಮ್ಮೆಂದರನ್ನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇವೆ. ನೀನು ಕೂಡ ಅವರನ್ನು ಜೋಪಾನ ಮಾಡಿಕೊಂಡರೆ ಅದೇ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಯ್ತು ಸ್ವಾಮಿ, ನಿಮ್ಮ ಆಜ್ಞೆಯಂತೆ ನನ್ನ ಮೈದನಲ್ಲ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಕಾಣುತ್ತೀವಿ. ಈಗಂತೂ ಸಂತೋಷ ಐತೆ ನಿಮ್ಮ ಮನಕ್ಕೆ. ಶಬರಿ, ನೀನು ನಿಜವಾಗಿ ಧರ್ಮ ದೇವತೆ ಕಡೆ, ನೀನು ನಿಜವಾಗಿ ಧರ್ಮ ದೇವತೆ. ನೋಡಿ ಸ್ವಾಮಿ, ನನ್ನನ್ನು ಅಷ್ಟೊಂದು ಹೊಗಳ್ಬೇಡಿ. ಹೊಗಳು ಅಷ್ಟು ದೊಡ್ಡವನು ನಾನಲ್ಲ. ಅಂದಾಗೆ ಒಬ್ರು ಹೆತ್ತ ತಾಯಿ ತನ್ನ ಮಕ್ಕಳನ್ನು ಯಾವ ಮಾರ್ಗ ಹಚ್ಚುತ್ತಲೋ ಅದರಂತೆ ತನ್ನ ಮಕ್ಕಳಾದ ನಾನು ಕೂಡ ಒಳ್ಳೆ ಮಾರ್ಗ ಹಚ್ಚುವ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಶಬರಿ, ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಅಳಿದಾಯರಲ್ಲಿ ನಡೆಯುತ್ತಿರುವ ನನ್ನ ಸಹೋದರನು ಬಹಳ ಬಂಗಾರವಾಗಿ ಅವರ ಭವಿಷ್ಯ ಈ ದೇಶದ ಅಂದರವಾಗಲಿ. ನೋಡಿ ಸ್ವಾಮಿ, ಈ ನಮ್ಮ ಕನಸು ನನಸಾಗಲಿ ಎಂದು ಆ ತಾಯಿ ಹತ್ರ ನಾನು ಮತ್ತೊಮ್ಮೆ ಬೇಡಿಕೋತಾ ಇದ್ದೀನಿ. ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಅಣಿದಾರದಲ್ಲಿ ನಡೆಯುತ್ತಿರುವ ನನ್ನ ಸಹೋದರ ಬಹಳ ಬಂಗಾರವಾಗಲಿ ಎಂದು ನಾ ರಾಮಲಿಂಗೇಶ್ವರ ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ. ಸ್ವಾಮಿ, ಈ ನಿಮ್ಮ ಮಾತು ಅಲೆಗಳು ಕೇಳ್ತಾ ಇದ್ರೆ ನನಗೆ ಸಂತೋಷ ಉಕ್ಕಿ ಬರ್ತಾ ಇದೆ ಸ್ವಾಮಿ. ಅದೇ ಸಂತೋಷದ ಅಲೆಗಳಂತೆ ಹಾರಾಡಿ ಹಕ್ಕಿಗಳಂತೆ ಕುಣಿದು ನವಿಲಿನಂತೆ ಹಾಡಿ ಒಂದು ಪ್ರೇಮಿಸುತ್ತೇನೆ. ನಿರೀಕ್ಷತೆ ಖಂಡಿತ.
ಮೈದನ ಬರುವ ವೇಳೆ ಅಷ್ಟಲ್ಲ ಸಬರಿ ನೆನೆಸಿದರೊಳಗಾಗಿ ನನ್ನ ಕಿರಿಯ ಸಹೋದರ ಸಂಪತ್ ಬಂದೇ ಬಿಟ್ಟ ನೋಡಲಿ. ಅಣ್ಣ ಅತ್ತಿಗೆ. ಮೈದ್ರ ಈಗ ತಾನೇ ಬಂದಿರಪ್ಪ. ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಸಹೋದರ ಸಂಪತ್, ನೀನು ಇಂಟರ್ವ್ಯೂಗೆ ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತು? ಅಣ್ಣ ಅತ್ತಿಗೆ, ನಿಮ್ಮೆಲ್ಲರ ಆಸೆ ಅಂತೆ ಶಿಕ್ಷಕರ ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಬಂದಿದ್ದೇನೆ. ತೆಗೆದುಕೋಕ ಅಣ್ಣ ಸ್ವೀಟ್. ಆಶೀರ್ವದಿಸಿ. ಎದ್ದೇಳು ಸಹೋದರ ಎದ್ದೇಳು. ನೋಡಿದೆಯಾ ಶಬರಿ, ನಮ್ಮಿಬ್ಬರ ಆಸೆಯಂತೆ ನನ್ನ ಸಹೋದರ ಸಂಪತ್ ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಬಂದಿದ್ದಾನೆ. ತೆಗೆದುಕೋ ಅತ್ತಿಗೆ ಸ್ವೀಟ್. ಆಶೀರ್ವದಿಸಿ. ಆ ದೇವರು ನಿನ್ನ 100 ಕಾಲ ಸುಖವಾಗಿಲ್ಲ ಅಂತ ನಾ ಸದಾ ಆ ದೇವರಿಂದ ಕೇಳ್ಕೊಳ್ತೀನಿ. ಅಣ್ಣ ಅತ್ತಿಗೆ, ಗಂಡುಗೊಡನೆಯ ಪುಂಡ, ಗಂಡುಗಲಿ ವೀರ ರಾಯಣ್ಣ ಅವತಾರದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ನನ್ನ ಎರಡನೇ ಅಣ್ಣ ಎಲ್ಲಿ ಹೋಗಿರೋನು? ಹೇಳ್ತಿರೋ ಬಂಟಲೆ ಅಂತ ಶ್ರೀಕೃಷ್ಣ ಪರಮಾತ್ಮಂತೆ ನನ್ನ ಮೈಕ ಇತ್ತ ಕಡೆ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ, ಸೋದರ ಸಂಪತ್, ಮೂವರು ಒಟ್ಟಾಗಿ ಮೇಲ್ಪರ್ವತದ ಬಂಡೆ ನಿಮ್ಮ ತಲೆ ಮೇಲೆ ಬಿದ್ದಂತೆ. ಏನು ಮಾತನಾಡುತ್ತಿರ ನಿಂತಿದೆಯಲ್ಲ, ಏನದು? ಏನಿಲ್ಲ ಸಹೋದರ, ಸಂಪತ್ ನಮ್ಮನ್ನ ಜಮದಗಿರಿ ಎಲ್ಲಿ ಎಂದು ಕೇಳಿದ, ಅದಕ್ಕೆ ನಿನ್ನ ಬಗ್ಗೆ ವಿಚಾರಿಸಿಕೊಂಡು ನಿಂತಿದ್ದೇವೆ ಅಷ್ಟೇ. ಓಹೋ, ಹೀಗೆ ಮತ್ಯಾವ ಪುಂಡ ಪೋಕ ನನ್ನ ಮಗ ಏನಾದರೂ ನಿಮಗೇನಾದರೂ ಪುಂಡತನ ತೋರಿಸಿ ಹೋಗಿದ್ದೆ ನಿಜವಾಗಿದ್ದರೆ ಅವನ ನೆತ್ತಿಯ ನೆತ್ತರ ಕುಡಿಬೇಕೆಂದು ಅರ್ಪಿಸುತ್ತಿದೆ ಈ ನನ್ನ ಗಂಡುಗೊಡನೆ. ಗಂಡುಗೊಡನೆಯ ಪುಂಡ, ಗಜಶಕ್ತಿಯಾಗದ ಕೇಸರಿ ಅಂತ ಅನ್ನ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನ ಕಡೆ ಕಣ್ಣು ಮಿಡಿಸಿ ಹೊರ ನೋಡುವ ಕುಂಡುಗಳು ಯಾರಿದ್ದಾರಣ್ಣ ಈ ಊರಿನಲ್ಲಿ? ಯಾರು ಇಲ್ಲಿ ಎಂದು ನುಡಿಯಬೇಡ ಸೋದರ. ಆಕಳ ಮೂರ್ತಿ ಕತ್ತೆ ಒದ್ದಂತೆ, ಮೇಲೆ ಬಸಪ್ಪ ಒಳಗೆ ಸಪ್ಪ, ಬೂದು ಮುಚ್ಚಿದ ಕೆಂಡನಂತಿರುವ ಆ ದೇಸಾಯಿಗಳ ನಾಮರ್ಥ ನನ್ನ ಮಕ್ಕಳು ಸಾಕಷ್ಟು ಜನರಿದ್ದಾರೆ ಈ ಊರಿನಲ್ಲಿ. ಸಹೋದರ ಜಮದಗಿರಿ, ನೀನು ಆ ದೇಸಾಯಿಗೌಡನ ಮನೆಗೆ ಹೋದ ಕೆಲಸ ಏನಾಯ್ತಪ್ಪ? ಹೇಗೆ ಹೇಳಲನ್ನ, ಹೇಗೆ ಹೇಳಲಿ? ನನಗ ಬಂದ ಕೋಪದಲ್ಲಿ ಆ ದೇಸಾಯಿಗಳು ನನ್ನನ್ನು ಹುಗಿದು ಹೊಕ್ಕಿಕೊಂಡು ಬರುತ್ತಿದ್ದೆ. ಆದರೆ ನಿನಗೆ ಪಟ್ಟ ವಚನದ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಸಹೋದರ, ವಾರ್ನಿಂಗ್ಗೆ ಬಗ್ಗದಿದ್ದರೆ ಅನ್ನ ಸತ್ಯವಂತ ಹೇಳಿದ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅದನ್ನು ತಿಳಿದುಕೊಂಡು ನಡೆದರೆ ಆ ದೇಸಾಯಿಗೌಡನಿಗೂ ಕ್ಷೇಮ, ನನಗೂ ಕ್ಷೇಮ. ಒಪ್ಪದಿದ್ದರೆ ನಾಳೆ ಹೊಲದಲ್ಲಿ ನಡೆಯಲಿ ನಮ್ಮ ಇಬ್ಬರ ನಡುವೆ ರಕ್ತದ ಕಾಳಗ. ಆ ರಕ್ತದ ಕಾಳಗದಲ್ಲಿ ಆ ದೇಸಾಯಿಗೌಡ ಮುಳುಗಿ ಸಾಯಬೇಕು ಒಂದು, ಇಲ್ಲ ನಾನು ಸಾಯಬೇಕು ಒಂದು. ಆ ದೇಸಾಯಿಗೌಡನ ಇಲ್ಲಿಗೆ ಬಿಡಿಸಿ ಸಹೋದರ. ನೀನು ಇಂಟ್ರಿಗೆ ಹೋದ ಕೆಲಸ ಏನಾಯ್ತು? ಅಣ್ಣ, ನಿಮ್ಮೆಲ್ಲರ ಆಸೆ ಅಂತೆ ಶಿಕ್ಷಕರ ಹುದ್ದೆಗೆ ಆಯ್ಕೆ ಆಗಿದ್ದೇನೆ. ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕುತ್ತಾರೆಂದು ಇನ್ನೂ ತಿಳಿದಿಲ್ಲ. ಯಾವ ತಾಲೂಕಿಗಾದರೂ ಹಾಕಲಿ, ಯಾವ ಊರಿಗಾದರೂ ಹಾಕಲಿ, ಒಟ್ಟಿನಲ್ಲಿ ನಮ್ಮೆಲ್ಲರ ಆಸೆಯಂತೆ ನೀನೊಬ್ಬ ಆದರ್ಶ ಶಿಕ್ಷಕನಾಗಿದೆಯಲ್ಲ, ಅದು ನನಗೆ ತುಂಬಾ ಸಂತೋಷದ ವಿಷಯ. ಸಹೋದರ ಸಂಪತ್, 4 ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವರನ್ನು ದೊಡ್ಡ ನೌಕರನಾಗಿ ಮಾಡಿ ಅವರ ಬಡತನ ನಿರ್ಮೂಲನೆ ಆದರೆ ಅದೇ ನಮ್ಮ ಮನೆತನಕ್ಕೆ ಗೌರವ. ನೀನು ಶಿಕ್ಷಕನಾಗಿ ಸ್ವಾರ್ಥಕ. ಆಯ್ತು ಅಣ್ಣ, ನಿಮ್ಮೆಲ್ಲರ ಆಸೆ ಅಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತರ ಮನೆಯ ಗೌರವದ ಗೋಪುರದ ಬಂಗಾರದ ಕಳಿಸ ನಾನಾಗುವೆ. ಈಗಲಾದರೂ ಸಂತೋಷವಾಯ್ತಲ್ಲ? ಸಂತೋಷವಾಯಿತು ಸೋದರ, ನಮಗೆ ತುಂಬಾ ಸಂತೋಷವಾಯಿತು. ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಆ ರಾಮಲಿಂಗೇಶ್ವರ
ಪರಮೇಶ್ವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿ ಆಶೀರ್ವಾದ ಪಡೆದುಕೊಂಡು ಬರೋಣ. ಆಯ್ತು ಮೈತ್ರ, ನಿಮ್ ಇಷ್ಟೇ ಅಂತ ಆಗ್ಲಿ. ನಡೆಯರಿ, ಒಳಗಡೆ ಹೋಗೋಣ.